ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಅದಿಷ್ಟಿನ ಸ್ಕೂಲಿಂದ ಕರ್ಕೊಂಬರುವಾಗ ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಲು. ಸೊ ಪಾರ್ಕಿಗೆ ಹೋಗಿ ಅವಳನ್ನ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಇದು ನೆಕ್ಸ್ಟ್ ಡೇ ಅದಿಷ್ಟಿ ಕ್ರಿಶ್ ಬಸ್ ಆಟ ಆಡಿದ್ರು. ರಾತ್ರಿ ತಂಗಿ ಬಾವ ಮನೆಗೆ ಬಂದಿದ್ರು. ನನ್ನ ತಮ್ಮ ಸಹ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ. ಸೊ ಎಲ್ಲರೂ ತುಂಬಾ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಇದು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬಕ್ಕೆ ಮನೆಯೆಲ್ಲ ಒಂದ್ ರೌಂಡ್ ಕ್ಲೀನ್ ಮಾಡ್ಕೊಂಡು ದೇವರೆಲ್ಲ ತೊಳೆದಾದ್ಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಡೆ. ಬ್ರೇಕ್ಫಾಸ್ಟ್ಗೆ ಕೊಟ್ಟೆ ಕಡುಬು ಮಾಡ್ತಾ ಇದ್ದೀನಿ. ಊರಿಂದ ಬರುವಾಗ ಹಲಸಿನೆಲ್ಲ ತಗೊಂಡ್ ಬಂದಿದ್ವಿ. ಈ ತರ ಕೊಟ್ಟೆ ಚುಚ್ಲಿಕ್ಕೆ ಹೇಳ್ಕೊಟ್ಟಿದ್ದೆ ನಮ್ಮ ಮಾವ. ಇದರಲ್ಲಿ ಇಡ್ಲಿ ಹಿಟ್ಟು ಹಾಕಿ ಬೇಯ್ಲಿಕ್ಕೆ ಇಟ್ಟೆ. ಅದು ಬೇಯ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತಿಗೆ ನಾನು ಬೀನ್ಸ್ ರಾಜ್ಮಾ ಹಾಕಿ ಹುಳಿ ಸಹ ರೆಡಿ ಮಾಡ್ಕೊಂಡೆ. ಕೊಟ್ಟೆ ಕಡುಬಿಗೆ ಕೊಬ್ಬರಿ ಎಣ್ಣೆ, ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಹುಳಿ ಹಾಕೊಂಡು ನಮ್ಮ ಊಟ ಸಹ ಮುಗೀತು. ಇನ್ನು ಸಾಯಂಕಾಲ ಪಪ್ಪಾಯ ಸಹ ತಿಂದಾಯ್ತು. ಇದು ಸಂಕ್ರಾಂತಿ ಹಬ್ಬದ ದಿನ. ಹಬ್ಬ ಇದ್ರೆ ಆಯ್ತು, ನಮ್ಮ ಅದಿಷ್ಟಿಗೆ ಚೆನ್ನಾಗಿ ರೆಡಿ ಮಾಡ್ಬೇಕು. ನನಗೆ ಬೇರೆ ಏನ್ ಕೆಲಸ ಇದ್ರು ಪರವಾಗಿಲ್ಲ, ಆ ಕೆಲಸ ಎಲ್ಲ ಬಿಟ್ಟು ನನಗೆ ರೆಡಿ ಮಾಡಮ್ಮ ಅಂತ ಹೇಳ್ತಾಳೆ. ಸೊ ಅವಳಿಗೆ ರೆಡಿ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಅವಳದೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಮಧ್ಯಾಹ್ನದ ಅಡುಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಗೋದ್ರ ಜೊತೆಗೆ ಅದಿಷ್ಟಿಯ ಸ್ಕೂಲ್ ಬುಕ್ಸ್ ಸಹ ರಿವಿಷನ್ ಮಾಡಿಸ್ತಾ ಇದ್ದೆ. ಸಾಯಂಕಾಲ ದೇವರಿಗೆ ಪೂಜೆ ಮಾಡಿ ಮಾರುತಿ ಮಂದಿರ ದೇವಸ್ಥಾನಕ್ಕೆ ಹೋಗಿ ಬಂದು ಅಕ್ಕಪಕ್ಕದ ಮನೆಯವರಿಗೆಲ್ಲ ಅದಿಷ್ಟಿನ ಕರ್ಕೊಂಡು ಹೋಗಿ ಎಳ್ ಬೀರಿಸಿದೆ. ಅವಳಿಗಂತೂ ಹಬ್ಬ ಅಂದ್ರೇನೆ ಭಾರಿ ಸಂಭ್ರಮ. ಇನ್ನು ಅವಳಿಗೆ ಆರತಿ ಸಹ ಮಾಡಾಯ್ತು. ಕೆಲವೊಂದಿಷ್ಟು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಬ್ಬ ಇದ್ದಿದ್ರಿಂದ. ಇನ್ನು ನನ್ನ ತಂಗಿ ಬಾವ ಸಹ ಮನೆಗೆ ಬಂದಿದ್ರು ಎಳ್ ಬೀರ್ಲಿಕ್ಕೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.